ಯಾರಾದರೂ ನಿಮ್ಮ ಕೈ ಮತ್ತು ಬದಿಯನ್ನು ಬಿಟ್ಟಾಗ ನಿಮ್ಮ ಬೆರಳನ್ನು ಹಿಡಿಯಲು ಪ್ರಕೃತಿ ಯಾರನ್ನಾದರೂ ಕಳುಹಿಸುತ್ತದೆ. ಜೀವನದಲ್ಲಿ ನಾವು ಕೆಲವು ಜನರನ್ನು ಭೇಟಿಯಾಗುತ್ತೇವೆ, ಯಾರನ್ನು ಪ್ರೀತಿಸಬಹುದು ಆದರೆ ಸಾಧಿಸಲಾಗುವುದಿಲ್ಲ, ಏಕೆಂದರೆ ಅವರು ಬೇರೊಬ್ಬರ ಅದೃಷ್ಟಕ್ಕೆ ಸೇರಿದ್ದಾರೆ. ಅವರ ಮುಖ ನಮಗಿಂತ ಸುಂದರವಾಗಿರಬಹುದು, ಆದರೆ ಹೃದಯದ ವಿಷಯಕ್ಕೆ ಬಂದಾಗ ನೀವು ಕಳೆದುಕೊಳ್ಳುತ್ತೀರಿ. ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುವವನು ಎಲ್ಲದರ ಬಗ್ಗೆ ನಿಮ್ಮೊಂದಿಗೆ ಮಾತನಾಡುತ್ತಾನೆ. ಪ್ರತಿ ಸಮಸ್ಯೆಯನ್ನು ನಿಮ್ಮೊಂದಿಗೆ ಚರ್ಚಿಸುತ್ತೇನೆ, ಆದರೆ ಮೋಸ ಮಾಡುವವನು ಮಾತ್ರ ಮಾತನಾಡುತ್ತಾನೆ. ಪ್ರೀತಿ ತುಂಬಿದ ಮಾತುಗಳು. ಯಾವುದೇ ಪರೀಕ್ಷೆಗಳಿಲ್ಲದೆ ನಿನಗಾಗಿ ಕಾಯುವುದೇ ನಿಜವಾದ ಪ್ರೀತಿ. ಅದು ನಿಜವಾದ ಪ್ರೀತಿ. ನಿಮ್ಮ ಹಣೆಬರಹದಲ್ಲಿ ಬರೆದಿರುವುದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ನೀವು ದೇವರನ್ನು ನಂಬಿದರೆ ನಿಮಗೆ ಅರ್ಥವಾದದ್ದನ್ನು ನೀವು ಸ್ವೀಕರಿಸುತ್ತೀರಿ. ಪ್ರೀತಿಯು ರಾಧೆ ಮತ್ತು ಕೃಷ್ಣನಂತಿರಬೇಕು ಎಂದು ಜನರು ಹೇಳುತ್ತಾರೆ, ಆದರೆ ಅವರು ಒಟ್ಟಿಗೆ ಇರಲು ಸಾಧ್ಯವಾಗಲಿಲ್ಲ ಎಂಬುದನ್ನು ಅವರು ಏಕೆ ಮರೆಯುತ್ತಾರೆ? ಏನಾದರೂ ಕೊಳೆಯಾದಾಗ ನಾವು ಅದನ್ನು ಅಲ್ಲಾಡಿಸುವುದಿಲ್ಲ, ಬದಲಾಗಿ ನಾವು ಅದನ್ನು ಶಾಂತವಾಗಿ ಬಿಡುತ್ತೇವೆ. ಇದರಿಂದ ಕೊಳಕು ಸ್ವತಃ ನೆಲೆಗೊಳ್ಳುತ್ತದೆ. ಹಾಗೆಯೇ ಜೀವನದಲ್ಲಿ ಸಮಸ್ಯೆಗಳು ಎದುರಾದಾಗ ಚಡಪಡಿಸುವ ಬದಲು ಶಾಂತವಾಗಿ ಯೋಚಿಸಿ ಪರಿಹಾರ ಖಂಡಿತ ಸಿಗುತ್ತದೆ. ಯಾರೊಂದಿಗಾದರೂ ಇರುವುದಕ್ಕಿಂತ ಒಂಟಿಯಾಗಿರುವುದೇ ಮೇಲು ಎಂದು ಶ್ರೀಕೃಷ್ಣ ಹೇಳಿದ್ದಾನೆ. ಯಾರು ನಿಮ್ಮನ್ನು ಗೌರವಿಸುವುದಿಲ್ಲ. ಒಬ್ಬ ವ್ಯಕ್ತಿಯ ಸ್ವಾರ್ಥಿ ಆಸೆಗಳು ಈಡೇರಿದಾಗ ಅವರು ನಿಮ್ಮನ್ನು ಭೇಟಿಯಾಗುವುದನ್ನು ನಿಲ್ಲಿಸುವುದು ಮಾತ್ರವಲ್ಲದೆ ನಿಮ್ಮೊಂದಿಗೆ ಮಾತನಾಡುವುದನ್ನು ನಿಲ್ಲಿಸುತ್ತಾರೆ. ಯಾರನ್ನಾದರೂ ನಂಬಿ ಅವರು ನಿಮ್ಮನ್ನು ಮೋಸಗೊಳಿಸಿದಾಗ ಅವರು ಸ್ವತಃ ತಪ್ಪಿತಸ್ಥರೆಂದು ಭಾವಿಸುತ್ತಾರೆ ಮತ್ತು ಅವರು ಯಾವಾಗಲೂ ನಿಮ್ಮನ್ನು ಕಳೆದುಕೊಳ್ಳುವ ಭಯಪಡುವ ಮಟ್ಟಿಗೆ ಯಾರನ್ನಾದರೂ ಪ್ರೀತಿಸಿ. ಸಂಬಂಧಗಳ ಬಂಧವು ಸಂಬಂಧಗಳಲ್ಲ, ಆದರೆ ಭಾವನೆಗಳ. ಭಾವನೆಗಳು ಎಲ್ಲಿ ಕೊನೆಗೊಳ್ಳುತ್ತವೆ ಅಲ್ಲಿ ಸಂಬಂಧವು ಕೊನೆಗೊಳ್ಳುತ್ತದೆ. ಇದು ರಾಧೆಯ ನಿಜವಾದ ಪ್ರೀತಿಯ ಪ್ರತಿಫಲ. ಅರಿತುಕೊಳ್ಳುವ ಮೊದಲು ಎಲ್ಲರೂ ರಾಧೆಯ ಹೆಸರನ್ನು ತೆಗೆದುಕೊಳ್ಳುತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯೂ ಸಂತೋಷವಾಗಿರುತ್ತಾನೆ. ನೀವು ಬಯಸಿದ ವ್ಯಕ್ತಿಯನ್ನು ಪ್ರೀತಿಸಬೇಡಿ, ನಿಮ್ಮನ್ನು ಬಯಸುವ ವ್ಯಕ್ತಿಯನ್ನು ಪ್ರೀತಿಸಿ. ಪ್ರೀತಿಯ ಗುರಿ ಯಾವಾಗಲೂ ದೇವರು. ಆದ್ದರಿಂದ ನೀವು ಯಾರನ್ನಾದರೂ ಪ್ರೀತಿಸಿದರೆ ನೀವು ಖಂಡಿತವಾಗಿಯೂ ಅವರಲ್ಲಿ ದೇವರ ನೋಟವನ್ನು ನೋಡುತ್ತೀರಿ. ಶ್ರೀಕೃಷ್ಣನ ಪ್ರೀತಿಯ ಮೇಲಿನ ಅಮೂಲ್ಯವಾದ ಆಲೋಚನೆಗಳನ್ನು ನೀವು ಓದಿ ಆನಂದಿಸಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಾನು ನಿಮಗಾಗಿ ಶ್ರೀಕೃಷ್ಣನ ವಿವಿಧ ಅಮೂಲ್ಯವಾದ ಆಲೋಚನೆಗಳನ್ನು ತರುವುದನ್ನು ಮುಂದುವರಿಸುತ್ತೇನೆ. ಅಲ್ಲಿಯವರೆಗೆ ಸಂತೋಷವಾಗಿರಿ, ನಗುತ್ತಾ ಇರಿ. ವಿಡಿಯೋ ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಚಂದಾದಾರರಾಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಶ್ರೀ ಕೃಷ್ಣ.